ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ವೆಲ್ಕಮ್ ಟು ಮೈ ವರ್ಲ್ಡ್. ನನ್ನ ಜಗತ್ತಿಗೆ ನಿಮಗೆ ಸ್ವಾಗತ. ಸೊ ನೀವೆಲ್ಲರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದಾಗ್ಲಿ, ಆ್ಯಕ್ಟಿಂಗ್ ರೀಲ್ಸ್ ಮಾಡೋದಾಗ್ಲಿ, ಅಥವಾ ಸೀರೆ ಉಟ್ಕೊಂಡು ರೀಲ್ಸ್ ಮಾಡೋದಾಗ್ಲಿ ನೋಡಿರ್ತೀರ. ಬಟ್ ದಿಸ್ ಈಸ್ ಅನದರ್ ಸೈಡ್ ಆಫ್ ಮೀ. ನನ್ನ ಇನ್ನೊಂದು ಮುಖ, ಕರಾಳ ಮುಖ ಅಲ್ಲ, ನನ್ನ ಇನ್ನೊಂದು ಮುಖ. ಸಿಂಪಲ್ ಆಗಿ ನಾನು ಹೇಗಿರ್ತೀನಿ ಲೈಫಲ್ಲಿ, ನನ್ನ ಲೈಫಲ್ಲಿ ನಾನು ಏನೇನು ಮಾಡ್ತೀನಿ, ನನ್ನ ಲೈಫ್ ಎಷ್ಟು ಬ್ಯುಸಿಯಾಗಿರಬಹುದು ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ನನ್ನ ಪೇಜಲ್ಲಿ ನೀವು ಏನೇನು ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ರೈಟ್ ನಾವು ಐ ಆಮ್ ವೆರಿ ಸಿಂಪಲ್, ಯು ನೋ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆದ್ರೂ ಐ ಆಲ್ವೇಸ್ ವಾಂಟೆಡ್ ಟು ಬಿ ಸಿಂಪಲ್. ಆ್ಯಂಡ್ ನನಗೆ ಆಡಂಬರ ಆಗಲಿ, ಜಗ ಅನ್ನೋದು ಐ ಡೋಂಟ್ ಲೈಕ್ ಇಟ್. ನಂಗೆ ಇಷ್ಟನೇ ಆಗಲ್ಲ. ಎಷ್ಟು ಸಿಂಪಲ್ ಆಗಿದ್ರೆ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಅನ್ನೋ ಬಿಲೀವ್ ಮಾಡೋ ಹುಡುಗಿ ನಾನು. ಓಕೆ, ಸೊ ಕಮಿಂಗ್ ಟು ಮೈ ಕಾಂಟೆಂಟ್. ನನ್ನ ಪೇಜ್ನಲ್ಲಿ ನೀವು ಏನೇನು ನೋಡಬಹುದು ಅಂತಂದರೆ, ಫಸ್ಟ್ ಥಿಂಗ್ ಸ್ಕಿನ್ ಕೇರ್. ನಾನು ಯಾವ ಥರ ಸ್ಕಿನ್ ಕೇರ್ ಮಾಡ್ಕೊತೀನಿ. ಇವಾಗ ನನ್ನ ಮುಖ ಏನು ಕಾಣ್ತಾ ಇದೆ, ಇದು ಫಸ್ಟಿಂದನೂ ಹಿಂಗೆ ಇದೆಯಾ? ಏನು ಮಾಡಿದ್ದಕ್ಕೆ ತುಂಬ ಜನ ನಂಗೆ ಹೇಳ್ತಾರೆ, ನಿನ್ನ ಮುಖ ಹೆಂಗೆ ಪಳ ಹೊಳೆಯುತ್ತೆ ಅಂತ. ದೇರ್ ಇಸ್ ಅ ಸೀಕ್ರೆಟ್ ಬಿಹೈಂಡ್ ಇಟ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಸ್ಕಿನ್ ಕೇರ್ ಹೆಂಗಿರುತ್ತೆ, ನಾನು ಹೆಂಗೆ ಸ್ಕಿನ್ ಕೇರ್ ಮಾಡ್ಕೊತೀನಿ, ಅದರೆಲ್ಲದ್ರ ಬಗ್ಗೆನೂ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಗೆ ಏನಾದರೂ ಹೇರ್ ಕೇರ್ ಗೊತ್ತಿದ್ರೆ ಟಿಪ್ಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಂಗೆ ಕೂದಲೆಲ್ಲ ಉದುರೋಗ್ಬಿಡ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಒಬ್ಬ ಯೂಟ್ಯೂಬರು ಪ್ರಮೋಷನ್ಗಾಗಲಿ ಅಥವಾ ಏನೇ ಆಗಲಿ ನಾನು ಹೆಂಗೆ ಮಾಡಿದೆ ಅಂತ ಎಲ್ಲರೂ ತೋರಿಸ್ತಾರೆ. ಬಟ್ ಗೈಸ್, ನೀವೇನಂದರೆ ನಿಮಗೇನಾದರೂ ಮನೆ ಮದ್ದು, ಹೋಮ್ ರೆಮಿಡೀಸ್ ಗೊತ್ತಿದ್ರೆ, ನಿಮಗೆ ನನ್ನ ಕೂದಲು ಉದುರೋದಕ್ಕೆ ಕಮ್ಮಿ ಮಾಡಬಹುದಾದಂಥ ಯಾವ್ದಾದ್ರು ಹೋಮ್ ರೆಮಿಡೀಸ್ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡಿ ಅದನ್ನು ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಮನೆಯಲ್ಲಿ. ಆರ್ ಎಲ್ಸ್ ಎನಿ ಪ್ರಾಡಕ್ಟ್ಸ್ ದಟ್ ಯು ವಾಂಟ್ ಮೀ ಟು ರೆಕಮೆಂಡ್. ಇದನ್ನ ಮ್ಯಾಮ್ ಇದನ್ನು ನೀವು ಯೂಸ್ ಮಾಡಿ, ಶ್ರೀಲಕ್ಷ್ಮಿ ನೀವು ಇದನ್ನು ಯೂಸ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆ ಥರದ್ದು ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಿದ್ರೆ ಕೂಡ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಓದೇ ಹೋಗ್ತೀನಿ. ಓಕೆ, ಮೇಕಪ್. ನನ್ಗನ್ಸುತ್ತೆ ಐ ಶುಡ್ ನಾಟ್ ಚೂಸ್ ಮೇಕಪ್ ಸೆಕ್ಷನ್ ಇನ್ ದ ಕಾಂಟೆಂಟ್ ಅಂತ. ಯಾಕಂದರೆ ನಾನು ಮಾಡೋದೇ ಇಲ್ಲ ಮೇಕಪ್. ಅಗೇನ್ ಇಟ್ ವಿಲ್ ಬಿ ಬೇಸ್ಡ್ ಟು ದ ಸ್ಕಿನ್ ಕೇರ್ ವಾಟ್ ಯು ವಿಲ್ ಡೂ. ಸ್ಕಿನ್ ಕೇರ್ ನೀವು ಕರೆಕ್ಟಾಗಿ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಗೆ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಡ್ಯಾನ್ಸ್ ಕ್ಲಾಸಸ್, ಭರತನಾಟ್ಯಂ ಡ್ಯಾನ್ಸ್ ಕ್ಲಾಸ್. ಓ ಮೈ ಗಾಡ್ ಶ್ರೀಲಕ್ಷ್ಮಿ, ಈ ವಯಸ್ಸಲ್ಲಿ ನಿಂಗೆ ಏನಾಗಿರೋದು, ಈ ವಯಸ್ಸಲ್ಲಿ ಏನಕ್ಕೆ ಹೋಗ್ತಾ ಇದೆಯಾ ಡ್ಯಾನ್ಸ್ ಕ್ಲಾಸಿಗೆ ಅಂತ ಸುಮಾರು ಜನ ಹಂಗೆ ಹುಬ್ಬ ಹಾರಿಸ್ಬಿಟ್ಟು ಕೇಳಿರೋರು ಇದ್ದಾರೆ. ಈ ವಯಸ್ಸಲ್ಲಿ ಇವಳಿಗೇನು ಬಂದಿರೋದು, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ, ಅವಳು ಮಗಳು ಸೇರಿಸೋ ಅಂದರೆ ಇವಳು ಹೋಗ್ತಾಳೆ ನೋಡು ಅಂದವ್ರು ತುಂಬ ಜನ ಇದ್ದಾರೆ. ಬಟ್ ನನಗೆ ಒಂದು ಸ್ಪಿರಿಚುಯಾಲಿಟಿ ಅಥವಾ ಡಿವೈನಿಟಿ, ಭಕ್ತಿ, ನನಗೆ ಭರತನಾಟ್ಯಂ ಡ್ಯಾನ್ಸ್ ಮಾಡೋದ್ರಿಂದ ನನಗೆ ಭಕ್ತಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಅನ್ಕೊಂಡಿದ್ದೆ ನಂಗೆ ಭರತನಾಟ್ಯಂ ಮಾಡಬೇಕು ಅಂತ. ಬಟ್ ಅವಾಗೆಲ್ಲ ಹೆಂಗಿತ್ತು ಕಾಲ, ಓದ್ಸೋದಕ್ಕಷ್ಟೇ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟ ಬಿದ್ದು ನಮ್ಮನ್ನ ಸೇರಿಸ್ತಾ ಇದ್ರು. ಇನ್ ದ್ಯಾಟ್ ಸಿಚುವೇಶನ್ ನಾವು ಭರತನಾಟ್ಯಂ ಕಲಿತೀನಿ, ಸಾಂಗ್ ಕಲಿತೀನಿ, ಡ್ಯಾನ್ಸ್ ಕಲಿತೀನಿ, ಅದಕ್ಕೆಲ್ಲ ಅವ್ರ ಹತ್ರ ನಾವೇ ಅರ್ಥ ಮಾಡ್ಕೊಂಡು ಬಿಡ್ತಾ ಇದ್ವಿ. ಓಕೆ ಇಟ್ಸ್ ಓಕೆ ಅನ್ನೋ ಮೆಂಟಾಲಿಟಿ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು ಅವಾಗ. ಬಟ್ ಇವಾಗ ಏನಂತಂದ್ರೆ, ವಿ ಆರ್ ಅರ್ನಿಂಗ್, ಮೈ ಹಸ್ಬೆಂಡ್ ಈಸ್ ಅರ್ನಿಂಗ್, ಸೊ ವೈ ಕಾಂಟ್ ವಿ ಗಿವ್ ಅ ಟ್ರೈ. ಯೂಶಲಿ ನಾನು ಕೇಳಿದೆ ನನ್ನ ಮಗಳಿಗೆ ಸೇರಿಸ್ಬೇಕು ಅಂತ, ಬಟ್ ಇಟ್ಸ್ ಟೂ ಅರ್ಲಿ ಟು ಜಾಯಿನ್ ಅಂತ ಅವ್ರ ಟೀಚರ್ ಹೇಳಿದ್ರು. ಸೊ ಐ ಥಾಟ್ ನಾನು ಏನಕ್ಕೆ ಚೂಸ್ ಮಾಡಬಾರ್ದು, ನಾನು ಏನಕ್ಕೆ ಸೇರಬಾರ್ದು ಅಂತ. ಸೊ ಹಾಗೆ ಒಂದು 3-4 ಮಂತ್ಸಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಸೀರಿಯಸ್ಲಿ ಹೇಳ್ತೀನಿ ಗೈಸ್. ಸೊ ನಾನು ಹೇಳ್ತೀನಿ, ಕಲಿಯೋದಕ್ಕೆ ಏಜೇ ಇಲ್ಲ, ನಿಮ್ಗೆ ಯಾವಾಗ ಬೇಕಾದ್ರೂ ಕಲಿಬೋದು. ಓಕೆ, ಸೊ ಅದು ನಿಮ್ಮ ಮೈಂಡಲ್ಲಿ ಇರಬೇಕು ಯಾವಾಗಲೂ. ಐ ಆಮ್ ಆಲ್ಸೋ ವರ್ಕಿಂಗ್. 99% ಆಫ್ ದ ಪೀಪಲ್ ಹೂ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತೇ ಇಲ್ಲ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮನೇಲಿ ಖಾಲಿ ಹೊಡಿತಾ ಇರ್ತೀನಿ ಮನೇಲಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸ್ಯಾಡ್ಲಿ ಐ ಆಮ್ ವರ್ಕಿಂಗ್. ಬೆಳಗ್ಗೆ ಇಂದ ಸಂಜೆವರೆಗೂ ವರ್ಕಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ಅದ್ರ ಜೊತೆ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್, ಯು ಸಾ ಮೈ ಇನ್ಸ್ಟಾಗ್ರಾಮ್. ಇಫ್ ನಾಟ್, ಪಕ್ಕ ನೀವು ಇನ್ಸ್ಟಾಗ್ರಾಮ್ ನಂದು ನೋಡಲೇಬೇಕು. ಹ್ಯಾವ್ ಅ ಲುಕ್ ಅಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ನಾನು ಅದನ್ನು ನಿಮಗೆ ಲಿಂಕು
ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಈ ವರ್ಕ್ ರೊಟೀನ್ ಅಂತ ಏನಿರುತ್ತೆ ಅದು ಮುಗಿದ ಮೇಲೆ ಸ್ವಲ್ಪ ನಮಗೆ ಸ್ಟ್ರೆಂತ್ ಎಲ್ಲ ಬರಬೇಕಲ್ವಾ, ಅದಕ್ಕೋಸ್ಕರ ಜಿಮ್ಗೆ ಲಾಸ್ಟ್ ನಾನು ಒಂದೇ ಒಂದು ನಾನು ಬ್ಲಾಗ್ ಹಾಕಿರೋದು. ಮುಂಚೆ ಭೀಮ್ನವಾಸಿ ಬ್ಲಾಗ್ ಒಂದು ಹಾಕಿದ್ದೆ ನಾನು ಫಸ್ಟ್ ವಿಡಿಯೋದಲ್ಲಿ, ಅದು ಹಂಗೆ ಇದೆ. ಮೇ ಬಿ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್ ವಿಡಿಯೋ, ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ಬಟ್ ನಾನು ಅದರಲ್ಲೇ ಹೇಳಿದ್ದೀನಿ ಯಾಕೆ ಜಿಮ್ ಮಾಡಬೇಕು ಅಂತ. ನಾನು ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಜಿಮ್ ಏನಕ್ಕೆ ಮಾಡಬೇಕು ಅಂದರೆ. ಯಾಕಂದರೆ ಇವಾಗ ನೀವು ಯಾರಿಗಾರು ಹೇಳಿ ಎಲ್ಲರೂ ಫಂಕ್ಷನ್ಗೆ ಹೋದಾಗ, ಜಿಮ್ಗೆ ಹೋಗ್ತಾ ಇದೆಯಾ ನೀನು, ಯಾಕಮ್ಮ ಜಿಮ್ ಎಲ್ಲ ಅವೆಲ್ಲ ಬೇಕಾಗಿಲ್ಲ, ಮನೇಲಿ ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಏನಕ್ಕೆ ಜಿಮ್ ಎಲ್ಲ ಅಂತ ಕೇಳ್ತಾರೆ. ಬಟ್ ಅವ್ರಿಗೆ ನಾನೊಂದು ಒಳ್ಳೆ ಆನ್ಸರ್ ಕೊಡ್ತೀನಿ. ಸೊ ಯು ಶುಡ್ ವೇಟ್ ಫಾರ್ ದ್ಯಾಟ್ ಜಿಮ್ ವಿಡಿಯೋ. ಓಕೆ, ಅದೇ ನಾನು ಸಪ್ರೇಟಾಗಿ ಸೆಕ್ಷನ್ ಮಾಡ್ತೀನಿ. ಸೊ ಜಿಮ್ಮಿಂದ ಬಂದಮೇಲೆ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸೋದು, ಒಳಗೂಟ ಮಾಡಿಸೋದು, ಅಗೇನ್ ಡಿನ್ನರ್. ಸಮ್ಟೈಮ್ಸ್ ಏನಾಗುತ್ತೆ, ನಾನು ತುಂಬ ಟಯರ್ಡಾಗಿ ಬಂದ್ಬಿಟ್ಟಿರ್ತೀನಿ. ನಾನು ಬರ್ತಾನೆ ಒಂದು ಜೋಳದ ರೊಟ್ಟಿನೋ ಇಲ್ಲ ಅಲ್ಲಿಂದ ಒಂದು ಅಂಗಡಿಯಿಂದ ಪಡ್ಡು ಎತ್ಕೊಂಡು ಬಂದು ತಿಂದ್ಬಿಡ್ತೀವಿ. ಬಟ್ ದಟ್ಸ್ ನಾಟ್ ಎವ್ರಿ ಡೇ. ಯಾವಾಗ ನಂಗೆ ತುಂಬ ಟಯರ್ಡ್ ಆಗಿರುತ್ತೆ ಅಂತ ತೀರಾ 9:30-10 ಗಂಟೆ ಆಗ್ಬಿಟ್ಟಿರುತ್ತೆ ನಾನು ಬರೋಷ್ಟರಲ್ಲಿ ಅಂದಾಗ ಆ ಥರ ಟ್ರೈ ಮಾಡ್ತೀನಿ. ಬಟ್ ಐ ಆಮ್ ಟೆಲಿಂಗ್ ಯು ಗೈಸ್, ಹೋಮ್ ಫುಡ್ ಈಸ್ ದ ಬೆಸ್ಟ್. ನೀವು ಜಿಮ್ ಮಾಡಿ ಅಥವಾ ಜಿಮ್ ಮಾಡದೇ ಇರಿ, ವಾಟ್ ಎವರ್ ಯು ಡು, ಹೋಮ್ ಫುಡ್ ಈಸ್ ದ ಬೆಸ್ಟ್ ಎವರ್ ಆಪ್ಷನ್ ಯು ಕ್ಯಾನ್ ಗೆಟ್. ಮನೇಲೆ ಒಂದು ಚಿತ್ರಾನ್ನ ಮಾಡ್ಕೊತೀನಿ, ನೋ ಪ್ರಾಬ್ಲಮ್. ಆ ಥರ ನಾನು ಹೇಳೋದು. ಅದರ್ ದ್ಯಾನ್ ದಿಸ್, ಜಸ್ಟ್ ಇನ್ ಕೇಸ್ ನಾನು ಯಾವಾಗಾದರೂ ಮೂವೀಸ್ಗೆ ಹೋದ್ರೆ ಅಥವಾ ಯಾವುದಾದ್ರೂ ಊರಿಗೆ ಹೋದ್ರೆ, ಬೇರೆ ಯಾವುದಾದ್ರೂ ಊರಿಗೆ ಹೋಗೋದಿತ್ತು ಅಂತ ಹೇಳಿದ್ರೆ, ಅಲ್ಲಿ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಆ ವಿಡಿಯೋಸ್ ಮಾಡಿಸ್ಬಿಟ್ಟು ಹಾಕ್ತೀನಿ. ಐ ವಿಲ್ ನಾಟ್ ಪುಟ್ ಡೈಲಿ ವ್ಲಾಗ್ಸ್. ಯಾರು ಮಾಡಲಾರ್ದು ನಾವು ಮಾಡಿದ್ರೆ ಅದನ್ನ ಹಾಕೋದ್ರಲ್ಲೊಂದು ಅರ್ಥ ಇದೆ ಅಂತ ಐ ಪರ್ಸನಲಿ ಫೀಲ್. ಐ ಆಮ್ ನಾಟ್ ಅಫೆಂಡಿಂಗ್ ಎನಿ ಅದರ್ ಯೂಟ್ಯೂಬ್ ವ್ಲಾಗರ್ಸ್ ದಟ್ ಅವ್ರು ಮಾಡಬಾರ್ದು ಅಂತ ಅಲ್ಲ. ನನಗೆ ಡೈಲಿ ಮಾಡೋದನ್ನ ಅದರಲ್ಲಿ ಏನಿದೆ ಹೊಸದು, ಅದರಲ್ಲಿ ಏನು ಹಾಕೋದು, ಡೈಲಿ ನಾನು ಊಟ ಮಾಡ್ತೀನಿ, ಡೈಲಿ ನಾನು ಬ್ರಷ್ ಮಾಡ್ತೀನಿ, ಡೈಲಿ ನಾನು ಹೋಗ್ತೀನಿ, ಅದರಲ್ಲಿ ನಾನು ಹಾಕೋದು ಏನಿದೆ ಹೊಸದಾಗಿ ಅನ್ನೋದು ನನ್ನ ಪರ್ಸ್ನಲ್ ಚಾಯ್ಸ್. ವೀಕ್ಲಿ ವ್ಲಾಗ್ ಹಾಕ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ಈಗ ಮಂಡೆಯಿಂದ ಸಂಡೇವರೆಗೂ ನಾನು ಏನೇನು ಮಾಡಿದೆ ಇಂಟ್ರೆಸ್ಟಿಂಗ್ ಆಗಿ, ನಾಟ್ ಓಕೆ ಮಂಡೆಯಿಂದ ಸಂಡೇವರೆಗೂ ನಾನು ದಿನ ಹಲ್ಲುಜ್ದೆ, ದಿನ ಸ್ನಾನ ಮಾಡಿದೆ, ಊಟ ಮಾಡಿದೆ, ದಟ್ಸ್ ನಾಟ್ ಮೈ ಥಿಂಗ್. ಆ 1 ವೀಕ್ ಫುಲ್ಲಲ್ಲಿ ನನಗೆ ಏನು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಆಗಿ ನಾನು ಏನು ಮಾಡಿದೆ, ನಾನು ಹೊಸದಾಗಿ ಏನಾದರೂ ಕಲ್ತಿದ್ದೀನಿ ಅಂದರೆ ನಾನು ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಓಕೆ, ನನ್ನ ಕಡೆಯಿಂದ ಡಿಫ್ರೆಂಟಾಗಿ ಏನಾದರೂ ನಿಮಗೆ ಕಾಂಟೆಂಟ್ ಬರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಇಷ್ಟು ವರ್ಷದಿಂದ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 4-5 ವರ್ಷ ಆಯಿತು. ಬಟ್ ಒಂದೇ ವಿಡಿಯೋ ಹಾಕಿರೋ ಕಾರಣ ಏನು ಅಂದರೆ ಅದೇ, ಎಲ್ಲರೂ ಮಾಡೋದಲ್ಲದೆ ಹೊಸದಾಗಿ ಏನಾದರೂ ಮಾಡಬೇಕು, ನನ್ನಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಬೇಕು. ನಾನು ಕೊಡೋ ಎಕ್ಸಾಂಪಲ್ ಈಗ ನೋಡಿ, ಡಾಕ್ಟರ್ ಬ್ರೋ ಅವರೆಲ್ಲ ದೇಶ ಸುತ್ತು ಕೋಶ ಓದು ಅಂತಾರಲ್ಲ, ಕೋಶ ಓದಿದಾರೋ ಎಲ್ಲವೂ ನನಗೆ ಗೊತ್ತಿಲ್ಲ, ಬಟ್ ದೇಶ ಅಂತೂ ಸುತ್ತಾ ಇದ್ದಾರೆ. ಅದರಿಂದ ನಾವು ಇವಾಗ ಅವ್ರ ಎಡಿಟಿಂಗ್ಸ್ ಕೂಡ ಚೆನ್ನಾಗಿರುತ್ತೆ. ಅವ್ರು ಎಡಿಟ್ ಮಾಡೋದಾಗ್ಲಿ ಅಥವಾ ಅವರು ಊರಲ್ಲಿ ಸುತ್ಬಿಟ್ಟು ಅವ್ರಿಗೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಅಂತ ನನ್ಗನ್ಸುತ್ತೆ. ನಾನು ನನ್ನ ಹಸ್ಬೆಂಡ್ ಒಂದೊಂದ್ಸಲ ಟಿವಿಲೇ ಹಾಕೊಂಡು ನೋಡ್ತಾ ಇರ್ತೀವಿ. ದಿನ ಇವತ್ತು ತುಂಬಾ ಡಿಫ್ರೆಂಟ್ ಆಗಿತ್ತು, ನಾರ್ಮಲ್ ತಂದೆ ನನ್ನ ಜೀವನದಲ್ಲಿ ಇವತ್ತು ಇದೆಲ್ಲ ಆಯಿತು ಅಂತ ಹೇಳೋದೇನಾದರೂ ಇದ್ರೆ ನಾನು ಖಂಡಿತವಾಗ್ಲೂ ಅದನ್ನೇ ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ಅಷ್ಟೇ. ಮೇ ಬಿ ನನ್ನ ಖುಷಿ ಒಂದೇ ಅಲ್ಲ, ಮೇ ಬಿ ನನ್ನ ಕಹಿ ಘಟನೆಗಳನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಐ ಡೋಂಟ್ ನೋ ಮುಂದೆ ಯಾವ ಥರ ನಾನು ಯೂಟ್ಯೂಬಲ್ಲಿ ಕನೆಕ್ಟ್ ಆಗ್ತೀವಿ ಮುಂದೆ ನಂಗೆ ಗೊತ್ತಿಲ್ಲ, ನೋಡೋಣ. ನನ್ನ ಫಿಂಗರ್ ಕ್ರಾಸ್ಡ್ ಇದೆ, ನಂಗೆ ಗೊತ್ತಿಲ್ಲ ಹಿಂಗೆ ಹೋಗುತ್ತೆ ಇದು ನನಗೆ ಮಾತಾಡ್ತಾ ಇರೋದು ಇಂಟ್ರೊಡಕ್ಷನ್ ಅಂತ. ಬಟ್ ವಿಲ್ ಸಿ. ನಾನು ಗ್ಯಾರಂಟಿ ನಿಮಗೆ ಕೊಡಬಲ್ಲೆ, ನಿಮ್ಮ ಲೈಫ್ ಈಗಿರೋದ್ಕಿಂತ ಬೆಟರ್ ಆಗೋ ಥರ ನಾನು ನಿಮಗೆ ಇನ್ಸ್ಪೈರ್ ಮಾಡಬಲ್ಲೆ. ಅದನ್ನು ಮಾತ್ರ ನಾನು 100% ಶೋರ್ ಆಗಿ ಹೇಳ್ತೀನಿ. ಈಗ ನಾನು ಹೇಳಿರೋ ಇಷ್ಟರಲ್ಲಿ ಕೂಡ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ನೀವು ಇಷ್ಟೊತ್ತೇ ನಾನು ವಿಡಿಯೋ ನೋಡಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ನಿಮ್ಮ ಗಂಟೆನೂ ಹೋಗಲ್ಲ. ಓಕೆನಾ? ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.